ಕೆಪಿಎಸ್ಸಿ ಹಗರಣದ ಬಗ್ಗೆ ಇಂಚಿಂಚು ಜಾಲಾಡ್ತಾ ಇದೆ ಇಡಿ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಅವರ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಸತತ 6 ಗಂಟೆಗಳಿಂದ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮೇಲೆ ದಾಳಿಯನ್ನು ನಡೆಸಿ ಸತತ 6 ಗಂಟೆಗಳಿಂದ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜಯಮಹಲ್ ಬಳಿ ಅವರ ನಿವಾಸ ಇದೆ. ಮನೆಯಲ್ಲಿ ಕೆಲ ದಾಖಲೆಗಳು ಸಿಕ್ಕಿವೆ. ಅದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಪ್ರಿಂಟರ್ ಬಳಸಿ ದಾಖಲೆಗಳ ನಕಲನ್ನ ಪಡೆದಿದ್ದಾರೆ ಅಧಿಕಾರಿಗಳು. ಇಡಿ ಟೀಮ್ಗೆ ಸ್ಥಳೀಯ ಪೊಲೀಸರು ಭದ್ರತೆಯನ್ನ ಕೊಟ್ಟಿದ್ದಾರೆ. ಕಳೆದ 6 ಗಂಟೆಯಿಂದ ನಿರಂತರವಾದ ಪರಿಶೀಲನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಪ್ರಿಂಟರ್ ಬಳಸಿ ಕೆಲವು ದಾಖಲೆಗಳ ನಕಲನ್ನು ಕೂಡ ಪಡೆದಿದ್ದಾರೆ ಅಧಿಕಾರಿಗಳು. ಮಹತ್ವದ ದಾಖಲೆಗಳು ಸಿಕ್ಕಿದೆ ಅನ್ನುವ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮನೆಯಲ್ಲಿ ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಆದರೆ ಜ್ಞಾನೇಂದ್ರ ಕುಮಾರ್ ಇಲ್ಲ ಮನೆಯಲ್ಲಿ, ಉತ್ತರ ಪ್ರದೇಶಕ್ಕೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಈಗಾಗಲೇ ಈ ಒಂದು ಘಟನೆ ಆದ ಬಳಿಕ ಇಡಿ ಅಧಿಕಾರಿಗಳು ಪ್ರತಿಯೊಬ್ಬ ಅಭ್ಯರ್ಥಿಯಿಂದ ಹಿಡಿದು ಯಾರ್ಯಾರು ಇದರಲ್ಲಿ ಒಂದು ಭಾಗಿಯಾಗಿದ್ದಾರೆ ಅನ್ನುವಂತಹ ಅನುಮಾನಗಳಿದೆ, ಅಭ್ಯರ್ಥಿಗಳು ಹೇಳ್ಕೊಂಡಿದ್ದಾರೆ, ಜೊತೆಗೆ ಇದರಿಂದ ಮಾಜಿ ಅಧ್ಯಕ್ಷರು, ಹೀಗೆ ಎಲ್ಲರ ವಿಚಾರಣೆಯನ್ನ ಕೂಡ ಅಧಿಕಾರಿಗಳು ಮಾಡ್ತಿದ್ದಾರೆ. ಮನೆ ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇದೀಗ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಅವರ ಮನೆಯಲ್ಲಿ ತಲಾಶ್ ಮಾಡ್ತಿದ್ದಾರೆ ಅಧಿಕಾರಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮೇಲೆ ದಾಳಿ ನಡೆಸಿ 6 ಗಂಟೆಗಳಿಂದಲೂ ಹೆಚ್ಚಿನ ಕಾಲ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಪರಿಶೀಲನೆ ನಡೀತಾ ಇದೆಯಾ? ಅವರ ಮನೇಲಿ ಏನಾದರೂ ಇಂಪಾರ್ಟೆಂಟ್ ಆಗಿರುವಂತಹ ದಾಖಲೆಗಳು ಸಿಕ್ಕಿದೆಯಾ? ನಗ್ತಾ ಏನು ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆಯನ್ನು ಮತ್ತಷ್ಟು ಚುರುಕು ಮಾಡಿದ್ದಾರೆ. ಇವತ್ತು ಐಎಎಸ್ ಅಧಿಕಾರಿ ಆಗಿರುವಂತಹ ಜ್ಞಾನೇಂದ್ರ ಕುಮಾರ್ ಅವರ ಒಂದು ಮನೆ ಮೇಲೆ ಕೂಡ ಈಗ ರೈಡ್ ಆಗಿರೋದು. ಏನು ಜಯಮಹಲ್ ಬಳಿ ಇರುವಂತಹ ಒಂದು ಅವರ ನಿವಾಸದ ಮೇಲೆ ಇವತ್ತು 6 ಗಂಟೆ ಸುಮಾರು ಸಂಜೆನೆ ಇಡಿ ಅಧಿಕಾರಿಗಳ ತಂಡ ರೈಡ್ ಅನ್ನು ಮಾಡಿ ಒಂದು ಪರಿಶೀಲನೆ ಮಾಡುತ್ತದೆ ಮತ್ತೆ ಶೋಧ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಕಳೆದ 6 ಗಂಟೆಗಳಾಗಿದೆ. 6 ಗಂಟೆಯಿಂದಲೂ ಕೂಡ ಅವ್ರ ಮನೆಯಲ್ಲಿರುವಂತಹ ಕಡತಗಳಿರ್ಬೋದು ಮತ್ತೆ ಈ ಒಂದು ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಹತ್ವದ ಒಂದು ಡಾಕ್ಯುಮೆಂಟ್ಸ್ ಏನಾದರೂ ಸಿಗುತ್ತಾ ಮತ್ತೆ ಪತ್ತೆ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಡಿ ಅಧಿಕಾರಿಗಳ ದಾಳಿ ಸಂದರ್ಭದಲ್ಲಿ ಜ್ಞಾನೇಂದ್ರ ಕುಮಾರ್ ಆಗಲಿ ಅಥವಾ ಅವರ ಮನೆಯವರ ಯಾರು ಕೂಡ ಮನೆಯಲ್ಲಿ ಇರಲಿಲ್ಲ. ಈ ಸಂದರ್ಭದಲ್ಲಿ ಏನು ಅಕ್ಕಪಕ್ಕದ ನಿವಾಸಿಗಳ ಒಂದು ನೆರವು ಮತ್ತೆ ಅವರನ್ನ ಏನು ಮಹಾಜರು ರೂಪದಲ್ಲಿ ಅವರ ಸಮ್ಮುಖದಲ್ಲಿ ಮನೆ ಬಾಗಿಲನ್ನ ಓಪನ್ ಮಾಡಿ ಈಗ ಇಡಿ ಅಧಿಕಾರಿಗಳು ಶೋಧವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಏನು ಮನೆಯಲ್ಲಿ ಯಾರು ಇಲ್ಲದ ಕಾರಣದಿಂದಾಗಿ ಒಂದು ಕ್ಯಾಮ್ರಾ ಮುಖಾಂತರ ಅದು ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡಿಸುವಂತ ಕೆಲಸವನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಮಾಡ್ತಾ ಇರೋದು. ಯಾಕಂದ್ರೆ ಮನೆಯಲ್ಲಿ ಯಾರು ಇಲ್ಲದ ಸಂದರ್ಭದಲ್ಲಿ ದಾಳಿಯನ್ನ ಮಾಡಿದಾಗ ಅದಕ್ಕೆ ಒಂದು ಎವಿಡೆನ್ಸ್ ರೂಪದಲ್ಲಿ ಕೆಲವು ವಸ್ತುಗಳನ್ನ ಸಂಗ್ರಹ ಮಾಡಬೇಕಾಗುತ್ತೆ. ಮುಂದೆ ಯಾರಾದರೂ ಅದನ್ನ ಪ್ರಶ್ನೆ ಮಾಡಿದಾಗ ಏನೆಲ್ಲ ಒಂದು ತನಿಖೆ ಆಯಿತು ಮತ್ತೆ ಯಾವ ರೀತಿ ಅದನ್ನ ಪರಿಶೀಲನೆ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಅದನ್ನ ಸಾಬೀತುಪಡಿಸಬೇಕಾಗುತ್ತೆ. ಆ ಸಲುವಾಗಿ ವಿಡಿಯೋಗ್ರಫಿಯನ್ನು ಕೂಡ ಮಾಡ್ತಾ ಈಗ ಇಡಿ ಅಧಿಕಾರಿಗಳು ಶೋಧ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಜ್ಞಾನೇಂದ್ರ ಕುಮಾರ್ ಏನಿದ್ರೆ ಇವರು ಕೂಡ ಒಂದು ಕೆಪಿಎಸ್ಸಿಯಲ್ಲಿ ಕೆಲಸವನ್ನು ನಿರ್ವಹಿಸಿರುವುದು ಮತ್ತೆ ಇವರ ಅಧಿಕಾರಾವಧಿಯಲ್ಲಿ ಒಂದು ನೇಮಕಾತಿ ಕೂಡ ನಡೀತಾ ಇತ್ತು. ಆದ್ರಿಂದ ಆ ಅವಧಿಯಲ್ಲಿ ಏನಾದರೂ ಅವ್ಯವಹಾರ ಮತ್ತೆ ಅಕ್ರಮಗಳು ನಡೆದಿರಬಹುದು ಅನ್ನೋ ಒಂದು ಶಂಕೆ ಕೂಡ ಈಗ ಅಧಿಕಾರಿಗಳಿಗೆ ವ್ಯಕ್ತವಾಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆಗಳಿರ್ಬೋದು ಅಥವಾ ನೇಮಕಾತಿಗೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ಒಂದು ಡಾಕ್ಯುಮೆಂಟ್ಸ್ ಏನಾದರೂ ಪತ್ತೆ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಆ ಸಲುವಾಗಿ ಈಗ ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ಕುಮಾರ್ ಅವರ ಮನೆಯಲ್ಲಿ ಎಲ್ಲಾ ಕಡೆ ಒಂದು ಶೋಧ ಮಾಡುವಂತದ್ದು ಮತ್ತೆ ಅವರ ಒಂದು ಬ್ಯಾಂಕ್ ಖಾತೆಗಳಿರ್ಬೋದು ಮತ್ತೆ ಡಾಕ್ಯುಮೆಂಟ್ಸ್ ಇರ್ಬೋದು ಮತ್ತೆ ಇನ್ನಿತರ ವಸ್ತುಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಸದ್ಯ ಈಗಾಗಲೇ 6 ಗಂಟೆಯಿಂದ ಈ ಒಂದು ರೈಡ್ ಆಗಿರುವಂತದ್ದು. ಇನ್ನು ಉಳಿದಂತೆ ಈ ಒಂದು ಕೆಪಿಎಸ್ಸಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನೋಡಬಹುದು ಏನೋ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವ್ಯಕ್ತಿಗಳ ಮೇಲೆ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಶೋಧ ಮಾಡಿದ್ರು. ಪ್ರಮುಖವಾಗಿ ಕೆಪಿಎಸ್ಸಿ ಒಂದು ಅಧ್ಯಕ್ಷರಾಗಿದ್ದಂತಹ ಶಿವಶಂಕರಪ್ಪ ಸಾವ್ಕರ್ ಇರ್ಬೋದು ಮತ್ತೆ ಅಭ್ಯರ್ಥಿಗಳಿರ್ಬೋದು ಮತ್ತೆ ಇದರಲ್ಲಿ ಭಾಗಿಯಾಗಿದ್ದಂತ ಕೆಲವು ಮಧ್ಯವರ್ತಿಗಳಿರ್ಬೋದು, ಈ ರೀತಿ ಸಾಕಷ್ಟು ಮಂದಿ ಮೇಲೆ ಈಗಾಗಲೇ ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಅವರ ಮನೆಗಳಲ್ಲಿ ಶೋಧ ಕೂಡ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಆ ಒಂದು ಕೆಪಿಎಸ್ಸಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿದಂತ ಒಂದು ಐಎಎಸ್ ಅಧಿಕಾರಿಗೂ ಕೂಡ ಈಗ ಇಡಿ ತನಿಖೆ ಬಿಸಿ ತಟ್ಟಿದೆ. ನವಿತಾ, ಮುನಿರಾಜು, ಈಗ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಯಾಕೆ ಯುಪಿಗೆ ಹೋಗಿರುವಂತದ್ದು ಅನ್ನೋದು ಅಥವಾ ಎಸ್ಕೇಪ್ ಆಗುವಂತಹ ಪ್ರಯತ್ನನ ಮತ್ತೆ ಇನ್ನೂ ಯಾರ್ಯಾರಿಗೆ ಇದರಿಂದ ಸಂಕಷ್ಟ ಎದುರಾಗುವಂತಹ ಚಾನ್ಸಸ್ ಕಾಣಿಸ್ತಾ ಇದೆ?
ನವಿತಾ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಏನು ಜ್ಞಾನೇಂದ್ರ ಕುಮಾರ್ ಅವರು ಈಗಾಗಲೇ ಏನು ಅವರ ಒಂದು ಮನೆ ಮೇಲೆ ರೇಡ್ ಕೂಡ ಆಗಿರೋದು. ಆದ್ರೆ ಈಗ ಅವರು ಮನೆಯಲ್ಲಿ ಕೂಡ ಇರಲಿಲ್ಲ, ಯಾಕಂದ್ರೆ ಅವರು ಉತ್ತರ ಪ್ರದೇಶಕ್ಕೆ ಹೋಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಯಾಕಂದ್ರೆ ಅವರ ತಂದೆಗೆ ಒಂದು ಅನಾರೋಗ್ಯ ನಿಮಿತ್ತ ಅವರು ಅಲ್ಲಿಗೆ ಹೋಗಿದ್ದಾರೆ ಅನ್ನೋದು ಮಾಹಿತಿಯನ್ನ ಕಳೆದ 2 ದಿನಗಳಿಂದ ಸಿಕ್ಕಿರೋದು. ಏನು ಇತ್ತೀಚೆಗೆ ಏನು ಶಿವಶಂಕರಪ್ಪ ಸಾವುಕಾರ್ ಮನೆ ಮೇಲೆ ಒಂದು ಇಡಿ ದಾಳಿ ಆದ ಬಳಿಕ ಅವರು ಏನು ಇವರು ಬೆಂಗಳೂರಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋದು ವಿಚಾರ ಇತ್ತು. ಆ ಬಳಿಕ ಅದನ್ನ ಪರಿಶೀಲನೆ ಮಾಡಿದಾಗ ಅವರ ತಂದೆಗೆ ಹುಷಾರಿಲ್ಲ ಅನ್ನೋದು ವಿಚಾರ ಬೆಳಕಿಗೆ ಬಂದಿದೆ. ಆದ್ರೆ ಇಡಿ ಅಧಿಕಾರಿಗಳ ತನಿಖೆ ಸಂದರ್ಭದಲ್ಲಿ ಅವರ ಮನೆ ಮೇಲೆ ಕೂಡ ದಾಳಿ ಮಾಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿತ್ತು ಅಂತ ಹೇಳಲಾಗಿದೆ. ಆ ಸಲುವಾಗಿ ಅವ್ರು ಹೋಗಿರ್ಬೋದು ಅನ್ನೋ ಶಂಕೆ ಕೂಡ ವ್ಯಕ್ತ ಆಗ್ತಿರೋದು. ಆದ್ರೆ ಈ ಬೆನ್ನಲ್ಲೇ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದರೆ ಮತ್ತೆ ಇವತ್ತು ಅವರ ಮನೆ ಮೇಲೆ ಒಂದು ದಾಳಿಯನ್ನ ಮಾಡಿ ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಉಳಿದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಒಂದು ದೊಡ್ಡ ಮಟ್ಟದ ಒಂದು ಪಟ್ಟಿಯನ್ನೇ ಸಿದ್ಧಪಡಿಸಿರೋದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಮತ್ತೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ, ಮತ್ತೆ ಏನು ಹಣಕಾಸು ಅಭ್ಯರ್ಥಿಗಳಿಂದ ಹಣವನ್ನ ಸಂಗ್ರಹ ಮಾಡಿ ಅದನ್ನು ಯಾವ ರೀತಿ ಸರಬರಾಜು ಮಾಡಲಾಗಿದೆ, ಮತ್ತೆ ಅದನ್ನ ಯಾವ ರೀತಿಯಲ್ಲಿ ಅದನ್ನ ಸಂಗ್ರಹ ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವ್ಯಕ್ತಿಗಳನ್ನು ಕೂಡ ಈಗ ಇಡಿ ಅಧಿಕಾರಿಗಳು ತನಿಖೆಗೆ ಒಳಪಡಿಸ್ತಾ ಇರೋದು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಇತ್ತೀಚೆಗೆ ಕೆಲವು ರೆಸಾರ್ಟ್ಗಳ ಮೇಲೆ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ರೆಸಾರ್ಟ್ ಮೇಲೆ ದಾಳಿ ಮಾಡಿದ ಸಂದರ್ಭದಲ್ಲಿ ಏನು ಅಭ್ಯರ್ಥಿಗಳನ್ನ ಅಲ್ಲಿಗೆ ಕರೆದೊಯ್ದು ಅವರನ್ನ ಪ್ರಿಪೇರ್ ಮಾಡುವಂತ ಕೆಲಸ ಕೂಡ ಮಾಡ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಮಹತ್ವದ ದಾಖಲೆಗಳಿರ್ಬೋದು ಮತ್ತೆ ಸಿಸಿಟಿವಿ ಫುಟೇಜ್ ಏನಿದೆ ಅವುಗಳನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡಿ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಏನು ತನಿಖೆಯನ್ನ ಮಾಡಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಮತ್ತೆ ಏನು ಹೊಸದಾಗಿ ಸೇರ್ಪಡೆಯಾಗುವಂತ ಹೆಸರುಗಳಿರ್ಬೋದು ಮತ್ತೆ ಸ್ಥಳಗಳೇನಿದೆ ಅಂತವನ್ನು ಕೂಡ ಪತ್ತೆ ಮಾಡಿ ಈಗ ದಾಳಿ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ನವಿತಾ, ಇದರಲ್ಲಿ ಯಾರ್ಯಾರ ಮನೆ ಮೇಲೆ ಕೆಲವು ಕಡೆ ದಾಳಿ ಆಯಿತು, ಶಾಂತ ಸಾಕುಮನೆ ಸೇರಿದಂತೆ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಹಣ ಆಗಿರ್ಬೋದು ದಾಖಲೆಗಳ ಮೂಲಕ ಇದೀಗ ಇಡಿ ಅಧಿಕಾರಿಗಳು ಜ್ಞಾನೇಂದ್ರ ಅವರ ಮನೆ ಮೇಲೆ ದಾಳಿ ಮಾಡಿದಾರಾ ಹೇಗೆ? ನವಿತಾ, ಏನು ಈಗಾಗಲೇ ಏನು ಜ್ಞಾನೇಂದ್ರ ಕುಮಾರ್ ಕೂಡ ಒಂದು KPSC ಅಲ್ಲಿ ಕೂಡ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡಿರುವಂತಹ ಅಧಿಕಾರಿ ಮತ್ತೆ ಇವರ ಅಧಿಕಾರ ಅವಧಿಯಲ್ಲಿ ಕೂಡ ಒಂದು ನೇಮಕಾತಿ ನಡೆದಿರುವಂತಹ ಪ್ರಕ್ರಿಯೆಗಳು ಕೂಡ ನಡೆದಿತ್ತು. ಅದರಿಂದ ಈ ಒಂದು ನೇಮಕಾತಿ ಪ್ರಕ್ರಿಯೆ ಸಂದರ್ಭದಲ್ಲಿ ಕೂಡ ಒಂದು ಅಕ್ರಮ ಮತ್ತೆ ಅವ್ಯವಹಾರಗಳು ನಡೆದಿರುವಂತಹ ಶಂಕೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಏನಾದರೂ ಲಭ್ಯ ಆದಲ್ಲಿ ಮಾತ್ರ ಇಡಿ ಅಧಿಕಾರಿಗಳು ಇವ್ರ ಮನೆ ಮೇಲೆ ದಾಳಿಯನ್ನು ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಯಾಕಂದ್ರೆ ಬಲವಾದ ಒಂದು ಯಾವುದೇ ರೀತಿಯ ಒಂದು ಸಾಕ್ಷ್ಯಾಧಾರಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳಿದೆ. ಇಡಿ ಅಧಿಕಾರಿಗಳು ಸುಮ್ಮನೆ ಯಾರನ್ನು ಕೂಡ ಒಂದು ರೈಡ್ ಮಾಡೋದು ಮತ್ತೆ ತನಿಖೆಗೆ ಒಳಪಡಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಅದರಿಂದ ಇವರಿಗೆ ಸಂಬಂಧಪಟ್ಟಂತ ಕೆಲವು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಆನಂತರ ಇಡಿ ಅಧಿಕಾರಿಗಳು ಅವರನ್ನ ಪರಿಶೀಲನೆಗೆ ಒಳಪಡಿಸುವಂಥದ್ದು ಮತ್ತೆ ತನಿಖೆಗೆ ಒಳಪಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಈ ಒಂದು ವಿಚಾರದಲ್ಲೂ ಕೂಡ ಏನು ಜ್ಞಾನೇಂದ್ರ ಕುಮಾರ್ ಅವರು ಕೂಡ ಒಂದು KPSC ಒಂದು ಅಧಿಕಾರಿಯಾಗಿರ್ತಾರೆ ಮತ್ತೆ ಅವರ ಒಂದು ಅಧಿಕಾರಾವಧಿಯಲ್ಲಿ ಕೂಡ ಪಶು ವೈದ್ಯಾಧಿಕಾರಿಗಳ ಒಂದು ನೇಮಕಾತಿ ಕೂಡ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ಒಂದು ಅವ್ಯವಹಾರ ನಡೆದಿರಬಹುದು ಮತ್ತೆ ಅದರಲ್ಲಿ ಇವರ ಪಾತ್ರ ಕೂಡ ಇರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಆ ಸಲುವಾಗಿ ಈಗ ಇವರ ಮನೆಯಲ್ಲಿ ಒಂದು ಶೋಧವನ್ನು ಮಾಡಿ ಏನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಸಿಗಬಹುದು ಮತ್ತೆ ಬ್ಯಾಂಕ್ ವ್ಯವಹಾರಗಳಿರ್ಬೋದು ಮತ್ತೆ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತ ಏನೆಲ್ಲ ಒಂದು ಟ್ರಾನ್ಸಾಕ್ಷನ್ ಇದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಗೆ ಒಳಪಡಿಸ್ತಾರೆ. ಏನು ತನಿಖೆ ಸಂದರ್ಭದಲ್ಲಿ ಏನಾದರೂ ಕಡತಗಳಿರ್ಬೋದು ಅಥವಾ ಅವರ ಬ್ಯಾಂಕ್ ಖಾತೆಗಳೇನಾದರೂ ವ್ಯವಹಾರಗಳಾಗಿರುವಂತದ್ದು ಏನಾದರೂ ಕಂಡು ಬಂದ್ರೆ ಮುಂದಿನ ಕ್ರಮವನ್ನು ಕೂಡ ಕೈಗೊಳ್ಳುವಂತ ಸಾಧ್ಯತೆ ಈಗ ಇರುವಂತದ್ದು. ಸದ್ಯ ಈಗ ಇಡಿ ಅಧಿಕಾರಿಗಳು ಕಳೆದ 5-6 ಗಂಟೆಗಳಿಂದ ಅವರ ಮನೆಯಲ್ಲಿ ಶೋಧ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಮನೆಯಲ್ಲಿ ಯಾರು ಇಲ್ಲದೆ ಇರಬಹುದು, ಆದ್ರೆ ಇಡಿ ಅಧಿಕಾರಿಗಳು ಸುಮಾರು 2 ವಾಹನಗಳಲ್ಲಿ ಬಂದಿರುವಂತಹ 7-8 ಮಂದಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಮನೆಯಲ್ಲಿ ಯಾರು ಇಲ್ಲದ ಕಾರಣದಿಂದಾಗಿ 2 ಕ್ಯಾಮೆರಾಗಳ ಮುಖಾಂತರ ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈಗ JC ನಗರ ಪೊಲೀಸರು ಕೂಡ ಜ್ಞಾನೇಂದ್ರ ಕುಮಾರ್ ಅವರ ಒಂದು ಮನೆಗೆ ಒಂದು ಭದ್ರತೆ ಕೊಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.